ವಿಕ್ರಮಾದಿತ್ಯನನ್ನು ಅಂಗಡಿ ಮಾಲೀಕ ಇನ್ನಷ್ಟು ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ಒಂದು ಉಪಾಯ ಮಾಡಿ ತನ್ನ ಮನೆಯಲ್ಲಿ ಉಳಿಸಿಕೊಂಡ. ಅವನ ಉಪಾಯದಂತೆ ತನ್ನ ಮಗಳನ್ನು ಮದುವೆಯಾಗುವಂತೆ ವಿಕ್ರಮಾದಿತ್ಯನ ಮುಂದೆ ಹೇಳಿದ. ಊಟ ಮುಗಿಸಿದ ಬಳಿಕ ಅವನು ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಮಾಲೀಕನ ಮಗಳು ಕೋಣೆಯ ಬಳಿಗೆ ಹೋಗುತ್ತಾಳೆ. ವಿಕ್ರಮಾದಿತ್ಯ ಮಲಗಿದ್ದ ಹಾಸಿಗೆಯ ಬಳಿ ಕುಳಿತು ಅವನು ಎಚ್ಚರವಾಗುವುದನ್ನು ಕಾಯುತ್ತಾ ಕುಳಿತಿದ್ದಳು. ಸ್ವಲ್ಪ ಸಮಯ ಕಳೆದ ನಂತರ ಅವಳಿಗೂ ನಿದ್ದೆ ಬಂದ ಹಾಗಾಯಿತು. ಅವಳು ತನ್ನ ಒಡವೆಗಳನ್ನು ಬಿಚ್ಚಿ ಗೋಡೆಯ ಮೇಲೆ ಬಾತುಕೋಳಿ ಚಿತ್ರವಿರುವ ಫಲಕದಲ್ಲಿ ನೇತು ಹಾಕುತ್ತಾಳೆ. ನಂತರ ನಿದ್ದೆಗೆ ಜಾರಿದಳು. ಅವಳು ಮಲಗಿದ್ದಾಗ ವಿಕ್ರಮಾದಿತ್ಯ ಎಚ್ಚರಗೊಂಡು ನೋಡಿದಾಗ ಆ ಬಾತುಕೋಳಿ ಅವಳು ನೇತು ಹಾಕಿದ್ದ ಒಡವೆಯನ್ನು ನುಂಗುತ್ತಿತ್ತು. ಇದನ್ನೆಲ್ಲ ವಿಕ್ರಮಾದಿತ್ಯ ಅಚ್ಚರಿಯಿಂದ ನೋಡುತ್ತಿದ್ದಂತೆ ನಿದ್ದೆಯಿಂದ ಎಚ್ಚರಗೊಂಡ ಮಾಲೀಕನ ಮಗಳು ಒಡವೆ ಇಲ್ಲದಿರುವುದನ್ನು ಕಂಡು ಅವಳು ತನ್ನ ತಂದೆಯನ್ನು ಕರೆದು ವಿಕ್ರಮಾದಿತ್ಯ ಒಡವೆ ಕದ್ದಿರುವುದಾಗಿ ಹೇಳುತ್ತಾಳೆ. ನಂತರ ವಿಕ್ರಮಾದಿತ್ಯನನ್ನು ಮಾಲೀಕ ರಾಜನ ಬಳಿ ಕರೆದುಕೊಂಡು ಹೋದ. ಮಾಲೀಕನ ಸಂಪೂರ್ಣವಾದ ಆರೋಪವನ್ನು ಆಲಿಸಿದ ರಾಜ ವಿಕ್ರಮಾದಿತ್ಯನ ಎರಡೂ ಕೈಗಳನ್ನು ಕತ್ತರಿಸಿ ಕಾಡಿಗೆ ಬಿಡುವುದಾಗಿ ಆಜ್ಞೆ ಮಾಡಿದ. ಹಾಗಾದ್ರೆ ಮುಂದೆ ವಿಕ್ರಮಾದಿತ್ಯನ ಜೀವನ ಇಲ್ಲಿಗೆ ಅಂತ್ಯವಾಗುತ್ತಾ? ಇಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ವಿಕ್ರಮನನ್ನ ಯಾರು ಕಾಪಾಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.